ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯವಾಗ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 32ನೇ ವಾಕ್ಯ. ಇದಲ್ಲದೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಜಾನ್ ಚಾಪ್ಟರ್ 8:32. ಯು ವಿಲ್ ನೋ ದಿ ಟ್ರೂತ್ ಆ್ಯಂಡ್ ದಿ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಕರ್ತನು ಶ್ರೇಷ್ಠ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ನೀವು ಸತ್ಯವನ್ನು ತಿಳಿದುಕೊಳ್ತೀರಾ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಮಾತನಾಡ್ತಾ ಇದ್ದಾರೆ. ಯಾರಿಗೆ? ಯಹೂದ್ಯರಿಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮಗೆ ಇಂದಿನ ವಾಕ್ಯ, ಆತನನ್ನು ನಂಬಿದ ಯಹೂದ್ಯರಿಗೆ ಯೇಸು, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರಾಗುವಿರಿ. ದೇವರಿಗೆ ಸ್ತೋತ್ರ. ಯಾವಾಗ ನೀವು ನನ್ನ ಶಿಷ್ಯರಾಗ್ತೀರಾ ಅಂತಂದರೆ, ನನ್ನ ವಾಕ್ಯವನ್ನು ತಿಳಿದುಕೊಂಡಾಗಲೇ ನೀವು ನನ್ನ ಶಿಷ್ಯರಾಗ್ತೀರಾ. ದೇವರಿಗೆ ಸ್ತೋತ್ರ. ತಿಳ್ಕೊಂಡಿದ್ದೀವ? ಖಚಿತವಾಗಿ ನಾವು ಯೇಸುವಿಗೆ ಶಿಷ್ಯರಾಗಿದ್ದೀವಿ. ಆಮೇನ್. ಅವ್ರು ಹೇಳ್ತಾ ಇದ್ದಾರೆ, ಆಗ ಸತ್ಯವನ್ನು ನೀವು ತಿಳಿದುಕೊಳ್ತೀರಾ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ದೇವರಿಗೆ ಸ್ತೋತ್ರ. ಆ ಸತ್ಯ ಏನು ಅಂತ ಅವರೇ ಹೇಳ್ತಾ ಇದ್ದಾರೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಒಬ್ಬನೇ ದೇವರಾಗಿರುವಂತಹ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯ. ಜಾನ್ ಚಾಪ್ಟರ್ 17:3. ಒಬ್ಬನೇ ಸತ್ಯದ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ದೇವರಿಗೆ ಸ್ತೋತ್ರ. ಅಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನೇ ದೇವರಾಗಿರ್ತಕ್ಕಂಥ ತಂದೆ ಹೇಳ್ತಾರೆ, ತಂದೆ ಒಬ್ಬನೇ ದೇವರಾಗಿರ್ತಕ್ಕಂಥ ನಿನ್ನನ್ನು ನೀನು ಕಳಿಸ್ಕೊಟ್ಟಿರ್ತಕ್ಕಂತಹ ನನ್ನನ್ನು ನಂಬ್ತಕ್ಕಂಥದ್ದೇ ನಿತ್ಯ ಜೀವವಾಗಿದೆ ಅಂತ. ದೇವರಿಗೆ ಸ್ತೋತ್ರ. ಈಗ ಸತ್ಯ ಏನು ಅಂತ ನಾವು ತಿಳ್ಕೊಂಡ್ವಾ? ಆದರೆ ನಮಗೊಂದು ಎಚ್ಚರಿಕೆ ಇದೆ. ಅದೇನೆಂದರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10:12. ಆದ ಕಾರಣ ದೃಢವಾಗಿ ನಿಂತಿದ್ದೇನೆಂದು ಭಾವಿಸುವ ನೀವು ಬೀಳದಂತೆ ನೋಡಿಕೊಳ್ಳಿರಿ. ಮನುಷ್ಯರಿಗಾಗುವ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸುವುದಿಲ್ಲ. ಆದರೆ ದೇವರು ನಂಬಿಗಸ್ತನು, ನಿಮಗೆ ಸಹಿಸಲು ಅಸಾಧ್ಯವಾದ ಶೋಧನೆಗಳನ್ನು ಆತನು ನಿಮ್ಮ ಮೇಲೆ ಬರುವಂತೆ ಬಿಡುವುದಿಲ್ಲ. ಆದರೆ ನಿಮಗೆ ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಮಾಡುವನು. ದೇವರಿಗೆ ಸ್ತೋತ್ರ. ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ನಂಬಿದ್ದೀರಾ, ಸತ್ಯವನ್ನು ನಂಬಿದ್ದೀರಾ, ಸತ್ಯ ನಿಮಗೆ ಬಿಡುಗಡೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನೀವು ಅಸತ್ಯದಲ್ಲಿ ದೃಢವಾಗಿ, ಸತ್ಯ ಏನು ಅಂತ ಯೇಸು ಕ್ರಿಸ್ತರು ನಮಗೆ ಹೇಳ್ಕೊಟ್ಟಿದ್ದಾರಲ್ಲ, ಒಬ್ಬನೇ ದೇವರ ಆಗಿರ್ತಕ್ಕಂಥ ನನ್ನ ತಂದೆಯನ್ನು ನನ್ನನ್ನು ನಂಬುವುದೇ ನಿತ್ಯ ಜೀವ. ಅದುವೇ ಸತ್ಯ. ಆ ಸತ್ಯವನ್ನು ನೀವು ಹೊಂದ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅದಲ್ಲದೆ ನಮಗೊಂದು ಸಂದೇಶ ಉಂಟು. ಅದೇನು ಅಂತಂದರೆ, ನೀವು ದೃಢವಾಗಿ ನಿಂತಿದ್ದೀರಾ ನಿಜ, ಸತ್ಯವನ್ನು ನಂಬಿ ದೃಢವಾಗಿ ನಿಂತಿದ್ದೀರಾ ನಿಜ, ಆದರೆ ಬೀಳದಂತೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ. ಏಕೆಂದರೆ ನಿಮಗೆ ಪರೀಕ್ಷೆಗಳು ಉಂಟು, ಶೋಧನೆಗಳುಂಟು. ಆ ಶೋಧನೆಗಳು ಬಂದಾಗ ನೀವು ಬಿದ್ದು ಹೋಗದಂತೆ ಎಚ್ಚರವಾಗಿರ್ರಿ. ಏಕೆಂದರೆ ನಿಮಗೆ ಸಹಿಸಲು ಶಕ್ತವಂತ ಶೋಧನೆಗಳನ್ನೇ ಹೊರತುಪಡಿಸಿ ಬೇರೆ ಯಾವ ಶೋಧನೆಯೂ ನಿಮಗೆ ಬರೋದಕ್ಕೆ ನಾನು ಬಿಟ್ಕೊಡಲ್ಲ. ಶೋಧನೆಗಳು ಬತ್ತಿದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ನಾನು ತೆರಿತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ನಾನು ನಿಮ್ಮನ್ನು ಸತ್ಯದಲ್ಲಿ ನಿಲ್ಲಿಸಿದ್ದೇನೆ, ಆ ಸತ್ಯದಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ನೀವು ಬಲವಾಗಿರ್ರಿ, ನನ್ನಲ್ಲಿ ನಡೀರಿ. ಏಕೆಂದರೆ ನಿಮಗೆ ಬರ್ತಕ್ಕಂಥ ಎಲ್ಲ ಶೋಧನೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಮಾರ್ಗ ತೆರಿತೀನಿ ಅಂತ ಹೇಳ್ತಾರೆ. ಆಮೇಲೆ ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಸತ್ಯವನ್ನು ನಂಬಿದ್ದೀವ, ಸತ್ಯದಲ್ಲಿ ದೃಢವಾಗಿ ನಿಂತಿದ್ದೀವ, ಇನ್ನೂ ದೃಢವಾಗಿ ನಿಲ್ಲೋದಕ್ಕೆ ಕರ್ತನಾದಂಥ ಯೇಸು ಕ್ರಿಸ್ತರು ನಮಗೆ ಸಹಾಯ ಮಾಡ್ತಾರೆ. ಅದೇನು ಅಂದರೆ, ಶೋಧನೆಗಳು ಎಷ್ಟೇ ಬರಲಿ, ಆ ಶೋಧನೆಗಳು ನಿಮಗೆ ಶಕ್ತವಾಗಿರ್ತಕ್ಕಂಥ ನೀವು ಸಹಿಸ್ಕೊಳ್ಳೋದಕ್ಕೆ ಆಗ್ತಕ್ಕಂಥ ಶೋಧನೆಯನ್ನು ಮಾತ್ರವೇ ನಾನು ನಿಮ್ಗೆ ಬರಮಾಡ್ತೀನಿ ಹೊರತು ನಿಮಗೆ ಅಸಾಧ್ಯವಾದನ್ನು ನಾನು ಬರಮಾಡಲ್ಲ. ಅಂಥ ಅಸಾಧ್ಯವಾದಂಥ ಶೋಧನೆಗಳು ನಿಮ್ಗೆ ಬರೋದೇ ಆದರೆ ತಪ್ಪಿಸ್ಕೊಳ್ಳೋದಕ್ಕೆ ನಾನೇ ಮಾರ್ಗವನ್ನು ನಿಮ್ಗೆ ತೆರಿತೀನಿ ಅಂತ ಹೇಳ್ತಾರೆ. ಆಮೇನ್. ದೇವರಿಗೆ ಸ್ತೋತ್ರ. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಿದ್ದೀರಾ. ನಾನು ನಿಮ್ಮನ್ನು ಸತ್ಯದಲ್ಲಿ ದೃಢವಾಗಿ ನಿಲ್ಲಿಸಿದ್ದೇನೆ, ಅದರಲ್ಲಿ ನಿರಂತರವಾಗಿ ನಡೆಯೋದಕ್ಕೆ
ನೀವು ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ನಿಮಗೆ ಬರ್ತಕ್ಕಂಥ ಎಲ್ಲ ಶೋಧನೆಗಳಲ್ಲೂ ಪರೀಕ್ಷೆಗಳಲ್ಲೂ ನಾನು ನಿಮ್ಮನ್ನು ಜಯಿಸೋದಕ್ಕೆ ಸಹಾಯ ಮಾಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ನಿಮ್ಗೆ ಸಹಾಯ ಮಾಡಿ ನಿಲ್ಲಿಸ್ತೇನೆ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಿಗೆ ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆ ಆಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.